ನಾನು SP ಪಣಂಬೂರು ಫಸ್ಟ್ ಪೋಸ್ಟಿಂಗ್. ಎಲೆಕ್ಷನ್ ಆಗಿತ್ತು. ಎಲೆಕ್ಷನ್ ಎಮರ್ಜೆನ್ಸಿ ಆದ ನಂತರ ಮೊದಲನೇ ಎಲೆಕ್ಷನ್ ಆಗಿತ್ತು. ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆಗಿನ ಕ್ಯಾಬಿನೆಟ್ ಮಿನಿಸ್ಟರ್ ಒಬ್ಬರು, ರೈಲ್ವೆ ಮಿನಿಸ್ಟರ್, ಕ್ಯಾಬಿನೆಟ್ ಯೂನಿಯನ್ ರೈಲ್ವೆ ಮಿನಿಸ್ಟರ್, ಅವರು ಅಭ್ಯರ್ಥಿ. ಒಂದು ದಿವಸ ಮುಲ್ಕಿನಲ್ಲಿ ಒಂದು ಮೆರವಣಿಗೆ, ಆ ಮೆರವಣಿಗೆಯಲ್ಲಿ ಗಲಾಟೆ ಆಯಿತು, ಕಲ್ಲು ತೂರಾಟ ಅಂತ ಏನೇನೋ ಆಯಿತು. ಸಾಯಂಕಾಲ ನಾನು ಕೂಡ ಅಲ್ಲಿ ಹೋಗಿದ್ದೆ. ಮೆಸೇಜ್ ಗೊತ್ತಾಯಿತು. ನಾನು ನನ್ನ ಆಫೀಸ್ನಲ್ಲಿದ್ದು, ಆಫೀಸ್ ಕೂಡ ಏನು ಸ್ಟೇಷನ್ನಲ್ಲಿ ಆಫೀಸ್ ಇತ್ತು, ಪಣಂಬೂರು ಸ್ಟೇಷನ್ನಲ್ಲಿ ಒಂದು ರೂಮ್ ನಂದು, ಅದು ನಮ್ಮ ಆಫೀಸ್ ಅಷ್ಟೇ. ಆಗ ಸ್ಟೇಷನ್ ಇಲ್ಲ. ಗೊತ್ತಾಯಿತು. ನಾನಲ್ಲಿ ಹೋಗಿ ಎಲ್ಲ ತಿಳ್ಕೊಂಡೆ ಹೇಗೆ ಆಯಿತು ಏನಾಯಿತು ಅಂತ ಹೇಳಿ. ಸ್ಟೇಷನಲ್ಲಿ ಅದೇ ಥರ ಒಂದು ಸುಮಾರು 8 ಗಂಟೆ ರಾತ್ರಿ ಇದು ಅದೇ ಚರ್ಚೆ ಮಾಡ್ತಾ ಇರುವಾಗ ನನಗೆ ಯಾರೋ ಒಬ್ಬರು ಚೀಟಿ ಸಿಕ್ತು. ಚೀಟಿ ಕಳಿಸಿದ್ರು. ಆ ಚೀಟಿನಲ್ಲಿ ಅವರು ನಿಮಗೆ ಭೇಟಿ ಮಾಡಬೇಕು ಅಂತ. ಭೇಟಿ ಅಂದರೆ ಆ ಮ್ಯಾನೇಜರ್ ಇದ್ದರು, ಅಭ್ಯರ್ಥಿ ಮ್ಯಾನೇಜರ್, ಮಿನಿಸ್ಟರ್ ಅವರದ್ದು ಮ್ಯಾನೇಜರ್. ಅವರು ಬಂದು ನನಗೊಂದು ಪಟ್ಟಿ ಕೊಟ್ಟರು. ಅದರಲ್ಲಿ ಸುಮಾರು 17 ಹೆಸರು ಇತ್ತು. ಇಲ್ಲ, ಇವತ್ತು ಇವರುಗಳು ಎಲ್ಲ ಗಲಾಟೆ ಮಾಡಿದ್ದಾರೆ, ಇವರಿಗೆ ದಯವಿಟ್ಟು ಇಲ್ಲ, ಇವರಿಗೆ ಅರೆಸ್ಟ್ ಮಾಡಬೇಕು, ಅರೆಸ್ಟ್ ಮಾಡಿ ನಮಗೆ ತಿಳಿಸ್ಬೇಕು. ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ಏನು ಪೊಲೀಸ್ ಕೇಸ್ ಈ ಥರ ನಡೆಬೋದಾ? ಅವರು ಪಟ್ಟಿ ಕೊಡ್ತಾರೆ, ನಾವು ಮಾಡಬೇಕು, ಕೊಡಬೇಕು. ಆಯ್ತು, ನೀವು ನೋಡಿ, ನಾನು ನೋಡ್ತೀನಿ ಅಂತ ಹೇಳಿ ಕಳಿಸಿದ್ದೆ ಅವರಿಗೆ. ನಂತರ ಪಟ್ಟಿ ನಾನು ನಮ್ಮ ಸಬ್ ಇನ್ಸ್ಪೆಕ್ಟರ್ ಎಲ್ಲಿ ಇದ್ದರು ತೋರಿಸಿ, ನೋಡಿಯಪ್ಪ, ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರು ಭಾಗವಹಿಸಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು, ಮತ್ತು ನನಗೆ ನಾಳೆ ಬೇರೆಗೆ ನೀವು ತಿಳಿಸಿ ಏನು ನಿಜ ಏನು ಸುಳ್ಳು. ಆಯಿತು ಸರ್. ನೆಕ್ಸ್ಟ್ ಡೇ ನಾನೇ ಹೋಗಿದ್ದೆ. ಮತ್ತೆ ಹೋದಾಗ ಅವರು, ಸರ್ ಇದರಲ್ಲಿ ಯಾರೂ ಭಾಗವಹಿಸಲಿಲ್ಲ, ಎಲ್ಲ ಅಮಾಯಕರು, ಇವರು ಹೆಸರು ಕೊಟ್ಟಿದ್ದಾರಲ್ಲ, ಇದರಲ್ಲಿ ಯಾರು ಭಾಗವಹಿಸಲಿಲ್ಲ ನಿನ್ನೇನು. ಬಿಕಾಸ್ ನಾವು ನೋಡ್ತೀವಿ ಅದು ಎಲ್ಲಿ ಇದ್ರು ಏನು ಬ್ಯಾಕ್ಗ್ರೌಂಡ್ ಏನು ತಿಳ್ಕೊಡ್ತೀವಿ, ದೀಸ್ ಆರ್ ನಾಟ್ ದಿ ಅಕ್ಯೂಸ್ಡ್ ಪರ್ಸನ್ಸ್. ಆಯ್ತು, ಹಾಗಾದರೆ ಪರವಾಗಿಲ್ಲ, ನೀವು ಏನು ಅರೆಸ್ಟ್ ಮಾಡಬೇಕಾಗಿಲ್ಲ ಅಂತ ಹೇಳಿ. ಸಾಯಂಕಾಲ ನನಗೆ ಫೋನ್ ಬಂತು ಆ ಮ್ಯಾನೇಜರಿಂದ, ನಿಮಗೆ ಪಟ್ಟಿ ಕೊಟ್ಟಿದ್ವಿ, ಅದು ಏನಾಯಿತು? ಐಸೆಡ್ ಅದು ಯಾರು ಇಲ್ಲ, ಅವರು ಯಾರು ಅರೆಸ್ಟ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಅವರು ಭಾಗವಹಿಸಲಿಲ್ಲ, ಇದು ತಪ್ಪಾಗ್ತದೆ. ಇಲ್ಲ, ಅದು ನಮ್ಗೆ ಗೊತ್ತು, ಅವರೇ ಮಾಡಿದ್ದಾರೆ, ನಾವು ನಿಮ್ಗೆ ಹೇಳಿದೀವಲ್ಲ. ನಾನು ಆ ಥರ ಇಲ್ಲ ಅಂತ ಹೇಳಲಿಕ್ಕೆ ಪಾಪ ಅವರು ಸುಮ್ಮನಿದ್ರು. ನಂತರ ನನಗೆ ಆಫೀಸ್ SP ಅವರು ಫೋನ್ ಮಾಡಿ, ಇಲ್ಲ ನಿಮಗೆ ಏನಾದರೂ ಪಟ್ಟಿ ಯಾರು ಒಂದು ಕೊಟ್ಟರು? ಹೌದು ಸರ್ ಕೊಟ್ಟರು. ಏನು ಮಾಡಿದ್ರಿ? ಇಲ್ಲ ಸರ್ ಅದು ಸರಿ ಇಲ್ಲ ಅಂತ. ಹೌದಾ, ಆಯ್ತಪ್ಪ ಬಿಡಿ. ನಂತರ DC ಅವರು ಫೋನ್ ಮಾಡಿದ್ರು ನನಗೆ, ಪಾಟೀಲ್ ಅವರು, BS ಪಾಟೀಲ್ ಅವರು, ನಂತರ CS ಇದ್ರಲ್ಲ, ಅವರು ಕೂಡ ಸೆಪ್ರೇಟ್ ಫೋನ್ ಮಾಡಿ, ಏನು ನಮಗೆ ಏನು ಅರೆಸ್ಟ್ ಮಾಡಬೇಕು ಅಂತ ಏನಿತ್ತು, ಅವರು ಗಲಾಟೆ ಮಾಡ್ಕೊಂಡ್ರಲ್ಲ, ಅವ್ರಿಗೆ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ? ಇಲ್ಲ ಸರ್, ಅವರು ಗಲಾಟೆ ಮಾಡಿರಲಿಲ್ಲ ಅಂತ ಹೇಳಿ ಅವರು ಕೂಡ ಸಮಾಧಾನವಾಯಿತು. ಆವಾಗ ನಂತರ ಅವರು ಬೆಂಗಳೂರು ಬಹುಶಃ ಹೋಮ್ ಸೆಕ್ಯೂರಿಟಿ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ನಲ್ಲಿ ನನಗೆ ನಂತರದ್ದು ತಿಳಿಯಿತು, ಎಲ್ಲ ಯಾರೊಬ್ಬನು ಹುಡುಗ ಇದ್ದಾನೆ, ಅಲ್ಲಿ ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಇದು ಹೇಗೆ ಅಂತ. ಅವರು ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಪ್ರೆಷರ್ ಬಂತು, ಹೋಮ್ ಸೆಕ್ರೆಟರಿಗೆ ಅಲ್ಲಿಂದ, ಮತ್ತೆ ಆವ DG ಇರಲಿಲ್ಲ, IG ಅವರು ಇದ್ರು. IG ಮತ್ತು DGಗೆ ನೀವು ಖುದ್ದಾಗಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಅಷ್ಟು ಮಟ್ಟಕ್ಕೆ ಪ್ರೆಷರ್ ಬಂತು ಅವ್ರ ಮೇಲೆ. ಆದರೆ ನನಗೆ ಪಾಪ ಅವರು ಯಾರು ಏನು ಹೇಳಲಿಲ್ಲ, ಮಾಡಲೇಬೇಕು ಅಂತ ಯಾರೂ ಹೇಳಲಿಲ್ಲ. ಅವ್ರು ಕೇಳ್ತಾ ಇದ್ರು, ನಾನು ಹೇಳ್ತಾ ಇದ್ದೆ ಪರಿಸ್ಥಿತಿ. ಅವರು ಬಂದರು, IG ಅವರು ಮತ್ತು ಹೋಮ್ ಕಮಿಷನರ್ ಅವರು ಹೋಗಿ ಎಲ್ಲ ಕಡೆ ಬೇರೆ ಕಡೆ ವ್ಯವಸ್ಥೆ ಕೂಡ ನೋಡಿಬಿಟ್ಟು ಸಾಯಂಕಾಲ IBಗೆ ಬಂದಿದ್ದರು. ನನ್ನ ಹತ್ರ ಒಂದು ಕೇಳಲಿಲ್ಲ. ಅವ್ರು ಬೇಕಾದಷ್ಟು ಮಂದಿ ಹತ್ರ ಮಾತಾಡಿದ್ರು, ಬಟ್ ನನಗೆ ಏನು ಕೇಳಲಿಲ್ಲ. ಬಟ್ ಅವರು SP ಹತ್ರ ಮಾತಾಡಿದ್ರು, ಮತ್ತು ಬೇರೆ ಪ್ರೈವೇಟ್ ಸಿಟಿಜನ್ಸ್, ಕಾಂಗ್ರೆಸ್ ಅವರು, ಮತ್ತು ಜನಸಂಘ ಇತ್ತು, ಎಲ್ಲ ಹತ್ರ ಮಾತಾಡಿದ್ರು. ಅವರು ನನ್ನ ಹತ್ರ ಮಾತಾಡಲಿಲ್ಲ. ಆ ಬಗ್ಗೆ ಅವ್ರಿಗೂ ಏನೇನಿತ್ತು ಅನ್ನಿಸ್ಕೊಂಡು ಎಲ್ಲರೂ ಹೇಳಿದ್ರು, ಈ ಥರ ನಡ್ತದೆ, ಆ ಥರ ನಡ್ತದೆ ಎಲ್ಲ ಹೇಳಿದ್ರು. ಸಾಯಂಕಾಲ ಬಂದ ನಂತರ IBಗೆ ನಾನು ಕೂಡ ಜೊತೆಗೆ ಬಂದೆ, ಸರ್ಕಿಟ್ ಹೌಸ್ಗೆ. ಮತ್ತು ಆಯಿತು, ಎಲ್ಲರೂ ಹೋಗ್ಬೋದು ಅಂತ ಹೇಳಿ ಸೂಚನೆ ಕೊಟ್ಟರು. ನಾನು ಕೂಡ ಹೊರಟು ಹೋಗಿದೆ. ಯೋಚನೆ ಮಾಡ್ತದೆ, ಏನು ಈ ಬಗ್ಗೆ ಏನು ಕೇಳಲೇ ಇಲ್ಲಲ್ಲ ಅಂತ. ಅಷ್ಟರಲ್ಲಿ ಒಂದು ವೈರ್ಲೆಸ್ ಮೆಸೇಜ್ ಬಂತು, ASP ಬಂದು IG ನೋಡಬೇಕು ಗೆಸ್ಟ್ ಸರ್ಕಿಟ್ ಹೌಸ್ನಲ್ಲಿ. ನಾನು ಏನು ಈಗ ನಾನು SP ಕೂಡ ಎಲ್ಲ ಅವರು ಕೂಡ ಹೋಗ್ಬಿಟ್ರು, ಹೇಗೆ ಅಂತ ವಾಪಸ್ ಬಂದೆ. ವಾಪಸ್ ಬಂದಾಗ ಅಲ್ಲಿ ನನಗೆ ಹೇಳಿದರು, ನೋಡಿ IG ಅಂತ ಈ ರೂಮ್ನಲ್ಲಿ ಇದ್ದಾರೆ, ಹೋಗಿ ನೋಡಬೇಕು. ನಾನು ಅಲ್ಲಿ ಹೋಗಿ ನೋಡಿದರೆ ಅದರಲ್ಲಿ IG ಅವರು ಇದ್ದರು, ಮತ್ತು ಹೋಮ್ ಕಮಿಷನರ್ ಕೂಡ ಅವರು ಇದ್ದರು. IG ಅವರು ನನಗೆ ಒಂದೊಂದು ಪ್ರಶ್ನೆ ಕೇಳಿದರು. ನೋಡಪ್ಪ, ಇವರುಗಳು ನಿಜವಾಗಲೂ
ಅಪರಾಧಿಗಳು ಇದ್ದಾರೆ ಇಲ್ಲವೋ. ಐ ಆಲ್ಸೋ ಸೆಡ್ ಒಂದೇ ಪದ, ಇಲ್ಲ ಸರ್, ಇಲ್ಲ ಸರ್ ಹೇಳಿದಾಗ ಐ ಜಿ ಅವರು ಹೋಮ್ ಸೆಕ್ರೆಟರಿ ಹೇಳಿದ್ರು, ನೋಡಿ ಹನುಮಾನ್, ನಾನು ಹನುಮಾನದ ಅವ್ರ ಹೆಸರು ಅವ್ರ ಹೆಸರಿತ್ತು ನೋಡಿ, ನಾನು ನಿಮಗೆ ಹೇಳ್ತಾ ಇದ್ದೆ, ಅವ್ರು ಎಲ್ಲ ಅಂದರೆ ನಾವು ಆ್ಯಕ್ಷನ್ ತಗೋತಾ ಇದ್ದೀವಿ, ಅಷ್ಟು ಧೈರ್ಯದಿಂದ ಹೇಳ್ತಾ ಇದ್ದಾನಲ್ಲ, ಆಯ್ತಪ್ಪ ನೀವು ಹೋಗಿ ಅಷ್ಟೇ. ಎಷ್ಟು ನನಗೆ ಧೈರ್ಯ ಬಂತು, ಅದು ಒಂದು ಟರ್ನಿಂಗ್ ಪಾಯಿಂಟ್. ಎಷ್ಟೊಂದು ಅಷ್ಟು ಪ್ರೆಷರ್ ಇದ್ರೇನು ನಾವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಬಹುದು ಅಂತ, ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಅದಕ್ಕೋಸ್ಕರ ದಟ್ ವಾಸ್ ಓನ್ಲಿ ಬಹುಶಃ ಮೊದಲನೇ ತಿಂಗಳು ನಮ್ಮ ಸರ್ವಿಸ್ನ ಅಲ್ಲಿಂದ ಆ ಥರ ಅದು ಬೇಕಾದಷ್ಟು ಕಡೆ ಪ್ರೆಷರ್ ಬಂದರೆ ನಾವು ಸರಿಯಾಗಿ ಕೆಲಸ ಮಾಡ್ತಾರೆ, ಯಾರು ಏನು ತೊಂದರೆ ಕೊಟ್ಟಿಲ್ಲ ನನಗೆ, ಆ ಥರ ಅದು ಏನು ಸಮಸ್ಯೆ ಇರಲಿಲ್ಲ. ಕೆಲವು ಅಪರಾಧಿಗಳಿಗೆ ಇಲ್ಲಿ ಅರೆಸ್ಟ್ ಮಾಡುವಾಗ ಬೆಂಗಳೂರು ಸಿಟಿನಲ್ಲಿ ಜಾಯಿಂಟ್ CP ಇದ್ದಾಗ ಕೆಲವು ಕಾಲ್ ಬಂದಿತ್ತು, ನೋಡಿ ಇದು ಸರಿ ಇಲ್ಲ, ನೀವು ಏನು ಮಾಡ್ತಾ ಇರೋದು ಸರಿ ಇಲ್ಲ, ನೋಡಿ ಒಂದು ದಿವಸ ನಿಮ್ಗೆ ಏನು ಆಗಿಬಿಡ್ತದೆ. ನಾನು ಹೇಳಿದೆ, ನೀವು ನಿಮ್ಮ ಕೆಲಸ ಮಾಡಿ, ನಾನು ನನ್ನ ಕೆಲಸ ಮಾಡ್ತೀನಿ, ನೋಡೋಣ ಅಂತ ಹೇಳಿದೆ ಅಷ್ಟೇ. ಅದು ಒಂದು ಕಡೆ. ಇನ್ನೊಮ್ಮೆ ಒಬ್ಬರು ಅಪರಾಧಿಗೆ ಅರೆಸ್ಟ್ ಮಾಡುವಾಗ ಅವರ ಮನೆಯಲ್ಲಿ 3-4 ಪಿಸ್ತೂಲ್ಗಳು ಮತ್ತು 3-4 ಥರದ್ದು ಅಮ್ಯುನಿಷನ್ ಸಿಕ್ತು, ಜೊತೆಗೊಂದು ಚೀಟಿ ಸಿಕ್ತು. ಆ ಚೀಟಿಯಲ್ಲಿ ನನ್ನ ಹೆಸರು ಮತ್ತು ನನ್ನ ಮನೆ ಟೆಲಿಫೋನ್ ನಂಬರ್ ಇತ್ತು. ಅವ್ರ ಕೇಳುವಾಗ ಏನಪ್ಪ ಇದು ಎಲ್ಲಿಂದ ಬಂತು, ಎಲ್ಲ ನಾನು ದುಬೈಯಿಂದ ಫೋನ್ ಮಾಡಿ ಹೇಳಿದರು, ಇವರಿಗೆ ಸ್ವಲ್ಪ ಹೆದರಿಸಬೇಕು ಅಂತ ಹೇಳಿ. ಅದು ಬಿಟ್ಟರೆ ನನಗೆ ಆ ಥರ ಅದು ಏನೋ ಸೀರಿಯಸ್ ಆಗಿ ಏನೋ ಕಾಣಲಿಲ್ಲ ನನಗೆ.